ಎಲ್ಲೆಲ್ಲೂ ಸಂಗೀತವೇ. ಹಲೋ ಡಿಯರ್ ಭುವನ್, ಅಲ್ವಾ? ರಾಕ್ ಸ್ಟಾರ್ ಭುವನ್. ಮ್ಯೂಸಿಕ್ ಕಂಬಿಗಳಲ್ಲೂ ಮ್ಯೂಸಿಕ್ ಇದೆ, ಲಾಕಪ್ ಗೋಡೆಗಳಲ್ಲೂ ಮ್ಯೂಸಿಕ್ ಇದೆ, ತಲೆ ಮೇಲೆ ತಿರುಗ್ತಾ ಇರೋ ಹಳೆ ಫ್ಯಾನ್ನಲ್ಲೂ ಮ್ಯೂಸಿಕ್ ಇದೆ, ಸುತ್ತಮುತ್ತ ಓಡಾಡ್ತಾ ಇರೋ ಸೊಳ್ಳೆಗಳಲ್ಲೂ ಮ್ಯೂಸಿಕ್ ಇದೆ, ಅಲ್ವಾ ಭುವನ್? ಹಾಯ್ ಮೈ ಡಿಯರ್ ಭುವನ್, ಹೇಗಿದೆಯೋ? ಚೆನ್ನಾಗಿದೆಯಾ? ಸಾರಿ 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 ಕೆಟ್ಟ ಕ್ವಶನ್ ಅಲ್ವಾ? ಲಾಕಪ್ಪಲ್ಲಿ ಯಾರಾದರೂ ಚೆನ್ನಾಗಿರೋದಕ್ಕೆ ಹೇಗೆ ಸಾಧ್ಯ ಹೇಳು? ಇಂಥ ಕ್ವಶನ್ ಕೇಳೋದಕ್ಕೆ ಮನ್ಸಾದರೂ ಹೇಗೆ ಬಂತು ವಿಕ್ರಾಂತ್? ವೆರಿ ಬ್ಯಾಡ್, ವೆರಿ ಬ್ಯಾಡ್. ಯಾಕೋ ಅಲ್ಲೇ ಕೂತಿದ್ಯಾ? ಬಾ ಮಾತಾಡೋಣ. ನೀನು ಲಾಕಪ್ಪಲ್ಲಿದ್ಯಾ ಅಂತ ಕೇಳಿ ಬೇಜಾರಾಗಿ ನೀನು ನೋಡ್ಕೊಂಡು ಹೋಗೋಣ ಅಂತ ಓಡೋಡ್ ಬಂದೆ ಕಣೋ ನಾನು. ನೀನು ನೋಡಿದ್ರೆ ಕುಂತಲ್ಲೇ ಕೂತಿದ್ಯಪ್ಪ. ನಿನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ನಿನ್ನ ನೋಡ್ತಾ ಇದ್ರೆ ಹಾಗೆ ಓಡ್ ಬಂದು ತಪ್ಕೊಂಡು ಮುತ್ತುಕೊಳ್ಳೋಣ ಅನ್ನಿಸ್ತಾ ಇದೆ ನನಗೆ. ಹೊರಟೋಗಿದ್ದ ಮಾತಾಡಬೇಡ. ನೀನು ಒಳಗಿದ್ಯಾ, ನಾನು ಹೊರಗಿದ್ದೀನಿ. ಆರ್ಡ್ರ್ ಮಾಡೋದು ಹೊರಗಿರೋರು ಅನ್ನೋದು ಮರ್ತೋಯ್ತಾ ಭುವನ್ ನಿನಗೆ? ಪಾಪ ಕಣೋ ನೀನು. ನಿನ್ನ ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ ನನಗೆ. ಹೊತ್ತೊತ್ತಿಗೆ ಊಟ ತಿಂಡಿ ಮಾಡ್ತಾ ಇದೆಯಾ ಇಲ್ವಾ? ಈ ಊಟ ಸೇರಲ್ಲ ನಿನಗೆ, ಗೊತ್ತು ನನಗೆ. ಆದರೆ ಏನು ಮಾಡೋದು ಹೇಳು? ಹಣೆ ಬರಹನೇ ಸರಿಗಿಲ್ಲ ಅಂದರೆ ಹೀಗೆಲ್ಲ ಆಗತ್ತೆ. ಹೆಂಡತಿ ಜೊತೆಗೆ ಸರಿಗಿಲ್ಲ ಅಂದಮೇಲೆ ಇನ್ನೇನು ಮಾಡೋದಕ್ಕಾಗತ್ತೆ ಹೇಳು? ನೋಡು, ಇನ್ನೊಂದು ಕ್ಷಣ ಇಲ್ಲಿರ್ದು ಹೊರಟು. ಆದ್ರೆ ಇವತ್ತು ನಿನ್ನಿಂದಾಗಿ ನನ್ನ ಗಂಡ ನನ್ನನ್ನ ತಪ್ಪು ತಿಳ್ಕೊಂಡಿದ್ದಾರೆ. ನಿನ್ನ ಜೊತೆ ಮಾತಾಡೋಕೆ ಬಂದಿದ್ದಕ್ಕೆ ನಿನ್ನ ಜೊತೆ ನಾನು ಸೇರ್ಕೊಂಡು ಹೀಗೆಲ್ಲ ಮಾಡಿದ್ದೀನಿ ಅಂದ್ಕೊಂಡಿದ್ದಾರೆ ಅವರು. ಯಾಕೋ ಭುವನ್, ಹೆಂಡತಿ ಜೈಲ್ಗೆ ಹಾಕ್ಸಿದ್ಲು ಅಂತ ಬೇಜಾರ ನಿನಗೆ? ಏಯ್, ಮಾತಾಡ್ಬೇಡ ನನ್ನ ಹತ್ರ. ಗೊತ್ತು ನನಗೆ ನೀನು ಶ್ರದ್ಧಾ ಸೇರ್ಕೊಂಡೇ ಈ ಕೆಲಸ ಮಾಡಿರೋದಂತ ಗೊತ್ತು ನನಗೆ. ಅಂದಾಜಿಗೆ ಹೊಡೆದಿರೋ ಬುಲೆಟ್ಟು ಕರೆಕ್ಟಾಗಿ ಹೋಗಿ ತಾಕ್ತು ಅಂತಾಯ್ತು. ಹೌದು ಭುವನ್, ಏನು ಮಾಡೋದು ಹೇಳು? ಪ್ಲ್ಯಾನ್ ಮಾಡಲೇಬೇಕು. ಅದು ನೀನೆಂಥವನು ಅಂತ ಗೊತ್ತಿದ ಮೇಲೆ ಕರೆಕ್ಟಾಗೇ ಪ್ಲ್ಯಾನ್ ಮಾಡಬೇಕು. ನಿನ್ನ ಹೆಂಡತಿಗೆ ನಿನ್ನನ್ನು ಕಂಡ್ರೆ ಇಷ್ಟ ಇಲ್ದಿದ್ಮೇಲೆ ನಾವೆಲ್ಲ ಹೇಗೆ ಇಷ್ಟಪಡ್ತೀವಿ ನಿನ್ನ ಹೇಳು? ಇದೆಲ್ಲ ತುಂಬ ದಿನ ನಡೆಯಲ್ಲ. ಎಲ್ಲಿ ಹೋಗ್ತೀಯ? ಸಿಕ್ಕೇ ಸಿಕ್ತೀಯ. ಈ ಭುವನ್ ಯಾರಿಗೂ ಹೆದರ್ಕೊಳ್ಳಲ್ಲ. ಅದರೊಳಗೆ ನೀನಂತ ಚಿಲ್ಲರೆ ಮನುಷ್ಯನಿಗೆ ಹೌದಪ್ಪ, ಚಿಲ್ಲರೆ ಮನುಷ್ಯನೇ ನಾನು. ನೀನು ದೊಡ್ಡ ಮಹಾರಾಜ. ಲಾಕಪ್ಪಲ್ಲಿ ಒದ್ದಾಡ್ತಾ ಇದೆಯಾ? ಇಲ್ಲೇ ಇರು, ನಾನು ಬರ್ತೀನಿ. ಸುಮ್ಮನೆ ಕೂತ್ ಮಾತಾಡೋಣ ಅಂತ ಬಂದಿದ್ದೆ. ಬಟ್ ನಿನ್ಗೆ ಯಾಕೋ ನನ್ನ ಹತ್ರ ಸರಿಯಾಗಿ ಮಾತಾಡೋ ಮೂಡೇ ಇಲ್ಲ ಅನ್ಸತ್ತೆ. ಯಾವ ಹೆಂಡತಿ ಆದರೂ ಗಂಡ ಹೀಗಿದ್ರೆ ಬೇಜಾರು ಮಾಡ್ಕೊಳೋದು ಗ್ಯಾರಂಟಿ. ಇದರಲ್ಲಿ ಶ್ರದ್ಧಾದೇನೂ ತಪ್ಪಿಲ್ಲ ಬಿಡು, ಅವಳು ಮಾಡಿದ್ದು ಸರಿನೇ.